ತಮ್ಮನೆಲ್ಲ ಎಡಿಟ್ ಮಾಡೋದಕ್ಕೆ ನಮ್ಗೆ ಒಂದು ಆ್ಯಪ್ ಬೇಕು. ಆ ಆ್ಯಪ್ ಬಂದುಬಿಟ್ಟು ಪಿಕ್ಸೆಲ್ ಆ್ಯಪ್ ಅಂತ. ಪಿಕ್ಸೆಲ್ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಪಿಕ್ಸೆಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನ್ಯೂ ಟೆಸ್ಟ್ ಅಂತ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಪ್ಲಸ್ ಐಕನ್ ಕೆಳಗಡೆ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡಿಬಿಡಿ. ಹಾಗೆ ಈ ಸೈಜ್ ಏನು ನೋಡ್ತಾ ಇದ್ದಾರಲ್ಲ, ಇದು 1:1. ಇದು ಬಂದ್ಬಿಟ್ಟು ನಮಗೆ ತಮ್ಮನೇಲಿ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 3 ಡಾಟ್ ಇದೆ, ಅದ್ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕಸ್ಟಮೈಸ್ ಅಂತ ಇದೆ, ಅದು ಸೈಡ್ಗೆ ಒಂದು ಪಾಯಿಂಟ್ ಇದೆ, ಅದ್ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ತಮ್ಮನೇಲ್ ಅಂತ ಸಿಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಓಕೆ ಕೊಡಿ. ಓಕೆ ಕೊಡ್ತು ಅಂದರೆ ನಮಗೆ ಈ ಒಂದು ಸೈಜಲ್ಲಿ ನಮಗೆ ಒಂದು ಇಮೇಜ್ ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ ಯೂಟ್ಯೂಬ್ ತಮ್ಮನೇಲ್ ಮಾಡೋದಕ್ಕೆ ಪರ್ಫೆಕ್ಟಾಗಿರೋ ಒಂದು ಸೈಜ್ ಅಂತ ಹೇಳ್ಬೋದು. ಈಗ ನಾವು ಈ ಒಂದು ಇಮೇಜ್ನ ಎಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಇದನ್ನು ಕಲರ್ ಚೇಂಜ್ ಮಾಡೋಣ. ಅದಕ್ಕೋಸ್ಕರ 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಇಲ್ಲಿ ಈ ಒಂದು ಕಲರ್ ಏನಿದೆಯಲ್ಲ, ಇಲ್ಲಿ ವೈಟ್ ಇಟ್ಕೊಳ್ಳೋಣ. ಯಾವ ಕಲರ್ ಆದರೂ ಇಟ್ಕೊಳ್ಬೋದು. ಇಲ್ಲಿ ಎಕ್ಸಾಂಪಲ್ ಆಗಿ ನಿಮ್ಗೆ ವೈಟ್ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಲರು ಮತ್ತು ಗ್ರಾಡಿನೇಟ್ ಅಂತ ಇರುತ್ತೆ, ಎರಡರಲ್ಲಿ ಇರುತ್ತೆ. ಇಲ್ಲಿ ಕಲರಲ್ಲಿ ಒಂದೇ ಕಲರ್ ಬರುತ್ತೆ, ಆದರೆ ಗ್ರಾಡಿನೇಟ್ನಲ್ಲಿ ನಮಗೆ 2 ಕಲರ್ನೂ ಇಟ್ಕೊಳ್ಬೋದು. ಈಗ ಮೇನಾಗಿ ನಾವು ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಸ್ಟ್ ಅಂತ ಇರುತ್ತೆ. ಈ ಒಂದು ಟೆಸ್ಟನ್ನ ನಾವೇನಾದರೂ ಫೇಸ್ ಕೊಟ್ಬಿಟ್ಟು ವೀಡಿಯೋ ಮಾಡ್ತಾ ಇಲ್ಲ ಅಂದರೆ ಈ ಟೆಸ್ಟ್ ಇರುತ್ತಲ್ಲ, ಈ ಟೆಸ್ಟ್ನಂತೂ ನಾವು ಫುಲ್ಲಾಗಿ ಎಡಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಫೇಸೇ ಇಲ್ಲ ಇದರಲ್ಲಿ ಅಂದರೆ ಬರೀ ಟೆಸ್ಟಲ್ಲಿ ನಾವು ತಮ್ಮನೆಲ್ಲ ಎಡಿಟ್ ಮಾಡ್ಕೊಳ್ಬೋದು. ಕೆಳಗಡೆ ನಮಗೆ 2ನೇ ಆಪ್ಷನಲ್ಲಿ ಈ ಒಂದು ಟೆಸ್ಟ್ ಅಂತ ಇದನ್ನು ನಾವು ಚೇಂಜ್ ಮಾಡ್ಬೋದು. ಏನಾದರೂ ನಮಗೆ ಏನು ಬೇಕು ಅದನ್ನು ಇಲ್ಲಿ ಹಾಕ್ಕೊಳ್ಬೋದು. ಓಕೆ, ನಾನು ಬಂದ್ಬಿಟ್ಟು ಇಲ್ಲಿ ಸಿಂಪಲಾಗಿ ಔಟು ಎಡಿಟ್ ಅಥವಾ ಕ್ರಿಯೇಟ್ ಚಾನಲ್, ಓಕೆ, ಯೂಟ್ಯೂಬ್ ಚಾನಲ್ ಅಂತ ಈ ರೀತಿ ಹಾಕ್ಕೊತಿದ್ದಾನೆ. ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತದೆ, ನೀವೇನಾದರೂ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಫೌಂಡ್ನ ಚೇಂಜ್ ಮಾಡಬೇಕಾಗುತ್ತೆ. ಆ ಫೌಂಡ್ಸ್ ಇರುತ್ತೆ ನಮಗೆ ಸ್ಟೈಲಾಗಿ. ಈ ಒಂದು ಫೌಂಡ್ಸ್ನ ನಾವು ಈಸಿಯಾಗಿ ಚೇಂಜ್ ಮಾಡ್ಕೋಬೋದು. ಹಾಗೆ ಇನ್ನು ಈ ಒಂದು ಫೌಂಡ್ಸ್ ಒಂದು ಕಡೆ ಸೈಡ್ಗೆ ಇಟ್ಟರೆ, ಈ ಒಂದು ಟೆಸ್ಟ್ನ ನಾವು ಸೈಡ್ಗೆ ಇಟ್ಬಿಟ್ಟು ಈಗ ನಾವು ಫೋಟೋ ಹಾಕ್ಬಿಟ್ಟು ಹೆಂಗೆ ತಮ್ಮನೆಲ್ಲ ಮಾಡೋದಂತ ಹೇಳ್ತೀನಿ. ಅದೇ ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲರಿ, ಇಲ್ಲಿ ನೀವು ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಯಾವ ಫೋಟೋ ಬೇಕಾಗುತ್ತೆ ಆ ಫೋಟೋನ, ಈ ಥರ ಫೋಟೋನ ಆ್ಯಡ್ ಮಾಡಿಕೊಂಡು ಈ ಥರ ಅಂತಂದಲ್ಲ, ನೀವು ಬೇರೆ ಥರ ಫೋಟೋಗಳನ್ನು ಆ್ಯಡ್ ಮಾಡ್ಬೋದು. ಅಂದರೆ ಫುಲ್ಲಾಗಿರುತ್ತಲ್ಲ ಆ ಒಂದು ಫೋಟೋನ ಕೂಡ ಆ್ಯಡ್ ಮಾಡ್ಕೊಬೋದು. ಹಾಗೆ ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಕೂಡ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಈಗ ಈ ಫೋಟೋಗೆ ನಾವು ಶಾಡೋ ಅವೆಲ್ಲ ಹಾಕ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಶಾಡೋ ಹಾಕೋದು ಅನ್ನೋದಾದರೆ ಇಲ್ಲಿ ಕೆಳಗಡೆ 3 ಆಪ್ಷನ್ ಬಂದುಬಿಟ್ಟು ಈ ಕಡೆ ಬಂದರೆ ನಮ್ಗೆ ಶಾಡೋ ಅಂತ ಸಿಗುತ್ತೆ. ಈ ಒಂದು ಶಾಡೋನ ನಾವು ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಎನೇಬಲ್ ಮಾಡಿಕೊಂಡು ಇಲ್ಲಿ ಯಾವ ಕಲರ್ ಆದರೂ ಬ್ಲ್ಯಾಕ್ ಆಗಿರ್ಬೋದು, ಓಕೆ, ಈ ರೀತಿ ಎಲ್ಲೋ ಆಗಿರ್ಬೋದು, ಓಕೆ, ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಯಾವ ಕಲರ್ ಆದರೂ ನಮಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ಒಂದು ಫೋಟೋಗೆ ಯಾವ ರೀತಿ ಯಾವ ಕಲರ್ ಸೂಟ್ ಆಗುತ್ತೆ ಆ ಒಂದು ಶಾಡೋನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ಈ ಒಂದು ಶಾಡೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ, ಆ ಕಡೆ ಈ ಕಡೆ ಈ ರೀತಿಯಾಗಿ ನೋಡ್ಬೋದು, ಕೆಳಗಡೆ ಮೇಲ್ಗಡೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ರೈಟ್ ಮೇಲೆ ಕ್ಲಿಕ್ನ ಕೊಡ್ತಂದ್ರೆ ಆ ಒಂದು ಶಾಡೋ ನಮಗೆ ಫಿಕ್ಸ್ ಆಗುತ್ತೆ. ಹಾಗೆ ಇಲ್ಲಿ ನಮಗೆ ಸ್ಟಾಕ್ ಅಂತ ಒಂದು ಇರುತ್ತೆ, ಇದನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದೇ ಯಾವ ರೀತಿ ಅಂದರೆ ನಮಗೆ ಬಾರ್ಡ್ರಲ್ಲಿ ನಾವು ಏನು ಫೋಟೋ ಆಗಿರ್ತೀವಲ್ಲ ಆ ಬಾರ್ಡ್ರಿಗೆ ಈ ರೀತಿಯಾಗಿ ಕಲರ್ ಬರುತ್ತೆ. ಇಲ್ಲಿ ನಮಗೆ ಎಲ್ಲೋ, ಓಕೆ, ಈ ರೀತಿ ಎಲ್ಲೋ ಕಲರು ಈ ರೀತಿ ನೋಡಿ, ಈಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಆಗಿರ್ಬೋದು ಆ ಒಂದು ಸ್ಟಾಕಲ್ಲಿ ಈ ರೀತಿ ಬಾರ್ಡ್ರ್ ಹಾಕ್ಕೊಳ್ಬೋದು. ನಾವು ಈ ಒಂದು ಇಮೇಜ್ನ ಎಡಿಟ್ ಮಾಡ್ಕೊಂಡ್ಮೇಲೆ ಈ ಒಂದು ಇಮೇಜ್ನ ನಾವು ಲಾಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ 3 ಡಾಟ್ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿದ್ರೆ ಈ ಒಂದು ಇಮೇಜ್ ನಮಗೆ ಅಳಗಾಡಲ್ಲ, ಒಂದೇ ಫಿಕ್ಸಲ್ಲಿ ಇರುತ್ತೆ. ಆದಮೇಲೆ ನಾವು ಈ ಒಂದು ಫೋನ್ಗಳನ್ನ ಹಾಕ್ಕೋಬೋದು ಈಸಿಯಾಗಿ. ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಟೆಸ್ಟ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಗೇನು ಅನಿಸುತ್ತೆ ಅದನ್ನು ಇಲ್ಲಿ ಆ ಒಂದು ವೀಡಿಯೋಗೆ ಏನು ಬೇಕು ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸಿಂಪಲಾಗಿ 2 ರೇಷನ್ ಅಂತ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಓಕೆ ಕೊಡಿ. ಹಾಗೆ ಇಲ್ಲಿ ಅದೇ ನಮಗೆ ಟೆಸ್ಟ್ ಈ ಒಂದು ಫೋನ್ಸ್ ಅಂತ ಇರುತ್ತೆ. ಓಕೆ, ಫೋನ್ಸಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಈ ಒಂದು ಸ್ಟೈಲಾಗಿ ಬೇರೆ ಫೋನ್ಸ್ನ ಹಾಕ್ಕೊಳ್ಬೋದು. ಮೈ ಫೋನ್ಸ್ ಅಂತ ಇರುತ್ತೆ, ಇಲ್ಲಿ ರೀಸೆಂಟ್ ಅಂತ ಇರುತ್ತೆ. ಕೆಲವೊಂದು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆ ಒಂದು ಫೋನ್ಸ್ನ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲೇ ಕೆಲವೊಂದು ಫೋನ್ಸ್ ಇರುತ್ತೆ, ಅವ್ರನ್ನ ಯೂಸ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ಈ ಒಂದು ಫೋಟೋಗೆ ಕಲರು ಮತ್ತು ಶ್ಯಾಡೋ ಮತ್ತು ಸ್ಟಾಕು ಇವ್ರನ್ನೆಲ್ಲ ಇಮೇಜ್ಗೆ ಯಾವ ರೀತಿ ಹಾಕಿದರೆ ಇದಕ್ಕೂ ಅದೇ ರೀತಿ ಹಾಕಿ. ಓಕೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಕೂಡ ಸಿಗ್ತದೆ, ಇಮೇಜ್ ಸಿಗೋಲ್ಲ. ಈ ಒಂದು ಟೆಸ್ಟಿಗೆ ಮಾತ್ರ ನಮಗೆ ಈ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಸಿಗ್ತದೆ, ನೋಡ್ಬೋದು ಈ ರೀತಿಯಾಗಿ. ಇನ್ನಷ್ಟು ನೀವೇನಾದರೂ ಫೋಟೋಗಳನ್ನ ಇನ್ನೇನಾದರೂ ಜಾಸ್ತಿ ಹಾಕ್ತೀರ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನೀವು ಈಸಿಯಾಗಿ ಹಾಕ್ಕೊಳ್ಬೋದು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಡಬಲ್ ನೀವು ಹಾಕ್ಕೊಳ್ಬೋದು. ಇಲ್ಲ ಸಿಂಗಲ್ ಒಂದೇ ಫೋಟೋ ಅಂದರೆ ಅದನ್ನು ಡಿಲೀಟ್ ಮಾಡ್ಕೊಂಬಿಡಿ.
ಇಲ್ಲಿ ನನಗೆ ಒಂದೇ ಫೋಟೋ ಕರೆಕ್ಟಾಗಿ ಕಾಣಿಸ್ತದೆ. ಇನ್ನಷ್ಟು ನೀವು ಹೆಚ್ಚಿಗೆ ಎಡಿಟ್ ಮಾಡ್ಕೊಳ್ಬೋದು ಆಯಿತಾ. ಇದರಲ್ಲಿ ನಾನು ಇದರಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇನ್ನೂ ಜಾಸ್ತಿ ಟೈಮ್ ಕೊಟ್ಬಿಟ್ಟು ಎಡಿಟ್ ಮಾಡ್ತಂದ್ರೆ ತುಂಬ ಚೆನ್ನಾಗಿ ಬರ್ತದೆ. ಓಕೆ, ಇಲ್ಲಿ ನಾನು ಗಂಟೆ ಕೂತ್ಕೊಂಡು ಮಾಡ್ಬೋದು ಆಯಿತಾ. ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟು. ನೀವು ಒಂದು ಫೋಟೋನ ಎಡಿಟ್ ಮಾಡ್ಕೊಳ್ಳಿ, ಈಸಿಯಾಗಿ ಎಡಿಟ್ ಮಾಡ್ಕೋಬೋದು ಇದರಲ್ಲಿ. ಓಕೆ, ಹಾಗೆ ಇಲ್ಲಿ ಇದನ್ನು ಸೇವ್ ಮಾಡೋದಂದ್ರೆ ಮೇಲ್ಗಡೆ ನಿಮ್ಮ ಸೇವ್ ಆಪ್ಷನ್ ಇರುತ್ತೆ. ಸೇವ್ ಆ್ಯಸ್ ಇಮೇಜ್, ಸೇವ್ ಆ್ಯಸ್ ಪ್ರಾಜೆಕ್ಟ್ ಅಂತ ಇರುತ್ತೆ. ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನಿರುತ್ತಲ್ಲ ಕಸ್ಟಮೈಸ್, ಇದನ್ನು ಅಲ್ಟ್ರಾ ಮಾಡ್ಕೊಳ್ಳಿ. ಇಮೇಜ್ ಸ್ವಲ್ಪ HD ಆಗಿ ಬರುತ್ತೆ. ಓಕೆ, ಇದನ್ನು ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಮಾಡಿಕೊಂಡ್ರೆ ನಿಮ್ಮ ಇಮೇಜ್ ಸೇವ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.